ದೇವೇಗೌಡರ ಸ್ಪರ್ಧೆ ಬಗ್ಗೆ ಸಿಎಂ ಕುಮಾರಸ್ವಾಮಿ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಅವರು ಸ್ಪರ್ಧಿಸುವುದೇ ಡೌಟು ಅಂತಿದ್ದಾರೆ. ಒಂದು ವೇಳೆ ಸ್ಪರ್ಧಿಸಿದ್ರೆ ತುಮಕೂರು ಅಥವಾ ಬೆಂಗಳೂರು ಉತ್ತರದಲ್ಲಿ ನಿಲ್ತಾರೆ ಅಂತಲೂ ಹೇಳಿದ್ದಾರೆ. ದೊಡ್ಡಗೌಡರು ಲೋಕಸಭೆಗೆ ಸ್ಪರ್ಧೆ ಮಾಡೋದೇ ಡೌಟ್. ಬೆಂಗಳೂರು ಉತ್ತರ, ತುಮಕೂರು ಕಾರ್ಯಕರ್ತರಲ್ಲಿ ಗೊಂದಲ. ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಹಿರಿಯ ರಾಜಕಾರಣಿ ಎಚ್.ಡಿ. ದೇವೇಗೌಡರು 6 ದಶಕಗಳ ರಾಜಕೀಯ ಅನುಭವದಲ್ಲಿ ಎಂದೂ ಚುನಾವಣೆ ಅಖಾಡಕ್ಕಿಳಿಯುವಾಗ ಕ್ಷೇತ್ರದ ಬಗ್ಗೆ ತಲೆ ಕೆಡಿಸಿಕೊಂಡವರಲ್ಲ. ಆದ್ರೆ ಈಗ ಸ್ವಲ್ಪ ಯೋಚಿಸುವಂತಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಾರಿ ಕಣಕ್ಕಿಳಿಯಬೇಕೋ ಬೇಡವೋ ಅಂತ ಇನ್ನೂ ನಿರ್ಧರಿಸಿಯೇ ಇಲ್ವಂತೆ. ಈ ಮಾತನ್ನ ಹೇಳಿದ್ದು ಬೇರಾರೂ ಅಲ್ಲ, ಖುದ್ದು ಸಿಎಂ ಕುಮಾರಸ್ವಾಮಿ. ಆದರೆ ಇವತ್ತು ಹಲವಾರು ನಾಯಕರುಗಳ ಒತ್ತಾಯ, ಈ ಒಂದು ಚುನಾವಣೆಯಲ್ಲಿ ನೀವು ನಿಲ್ಲೇಬೇಕು ಅಂತಕ್ಕಂಥ ಒತ್ತಾಯ ಏನಿದೆ, ಅದರ ಹಿನ್ನೆಲೆಯಲ್ಲಿ ನಿಲ್ತಕ್ಕಂಥದ್ದಕ್ಕೆ ಇನ್ನೂ ತೀರ್ಮಾನ ಮಾಡಿಲ್ಲ. ಇನ್ನೂ ಕ್ಲಾರಿಟಿ ಇಲ್ಲ ಅವರಲ್ಲಿ, ನಿಲ್ಲಬೇಕೋ ಬೇಡವೋ ಅಂತೇಳಿ. ನಿಲ್ಲದೇ ಆದರೆ ಇರ್ತಕ್ಕಂಥದ್ದು ನಮ್ಮ ಹತ್ರ ಈಗ 2 ಸೀಟ್ ಇದೆ. ಈಗಾಗಲೇ 2 ಕ್ಷೇತ್ರದವರ ಜೊತೆ ಚರ್ಚೆ ನಡೆಸಿರುವ ದೇವೇಗೌಡರು ಇವತ್ತು ಸಿಎಂ ಕುಮಾರಸ್ವಾಮಿ ಜೊತೆಗೆ ಸುದೀರ್ಘವಾಗಿ ಚರ್ಚಿಸಿದ್ರು. ಒಂದ್ ವೇಳೆ ದೇವೇಗೌಡರು ನಿಂತ್ರೆ ಬೆಂಗಳೂರು ಉತ್ತರ ಅಥವಾ ತುಮಕೂರಿನಿಂದ ಸ್ಪರ್ಧಿಸಲಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಅವರಿಗೆ ತೀರ್ಮಾನ ಬಿಟ್ಟಿದ್ದೇವೆ. ಸ್ಪರ್ಧೆ ಮಾಡೋದಾದ್ರೆ ಅವರು ಬೆಂಗಳೂರು ನಾರ್ತ್ ಇಲ್ಲ ಅಂದ್ರೆ ತುಮಕೂರು, 2 ಇರತಕ್ಕಂಥದ್ದು ನಮಗೆ. ಈಗ ಅವರಿಗೆ ಅವಕಾಶ ಇರತಕ್ಕಂಥದ್ದು ಅದು 2 ಕ್ಷೇತ್ರದಲ್ಲಿ ಎಲ್ಲಾದ್ರೂ ಒಂದು ಕಡೆ ಅವರು ಸ್ಪರ್ಧೆ ಮಾಡಬಹುದು. ಜಂಟಿ ಪ್ರಚಾರ ಇವತ್ತು ಕೂಡ ಬೆಂಗಳೂರು ಉತ್ತರ ಹಾಗೂ ತುಮಕೂರು ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು ದೇವೇಗೌಡರನ್ನ ಭೇಟಿಯಾಗಿ ಮನವಿ ಮಾಡಿದ್ರು. ತುಮಕೂರು ಗ್ರಾಮಾಂತರ ಶಾಸಕ ಗೌರಿಶಂಕರ್ ನೇತೃತ್ವದಲ್ಲಿ 100 ಜೆಡಿಎಸ್ ಕಾರ್ಯಕರ್ತರು ಬಂದು ತುಮಕೂರಿನಲ್ಲೇ ಸ್ಪರ್ಧಿಸುವಂತೆ ಮನವಿ ಮಾಡಿದ್ರು. ತುಮಕೂರಿನಿಂದಲೇ ಕಂಟೆಸ್ಟ್ ಮಾಡಬೇಕು ನೀವು ಅಂತ ಇವತ್ತು ನನ್ನ ಕಾನ್ಸ್ಟಿಟ್ಯೂನ್ಸಿಯಿಂದ ಸುಮಾರು 300ಕ್ಕೂ ಹೆಚ್ಚು ವೆಹಿಕಲಲ್ಲಿ ಸುಮಾರು ಒಂದು 2 ವರ್ಷ ಜನ ಬಂದಿದ್ದೇವೆ. ಇವತ್ತು ಅವ್ರನ್ನ ಕರೆದಿದ್ದೇವೆ. ಅವರೆಲ್ಲ ಒಂದು ಕಡೆ ಭಾಳ ನಗುತ್ತ ನಮಗೆ ಆಯಿತು ಅನ್ನೋವಂಥದ್ದಕ್ಕೆ ಒಂಥರ ಎಲ್ಲ ಒಂದು ಕಡೆ ಅವ್ರ ಮಾತಿನ ಶೈಲಿ ನಮಗೆ ಗ್ರೀನ್ ಸಿಗ್ನಲ್ ಸಿಕ್ದಂಗೆ ಆಗಿದೆ. ಸಿಎಂ ಕೂಡ ಇನ್ನೊಂದೆಡೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿ ಪ್ರಮೋದ್ ಮಧುರಾಜ್ ಕೂಡ ಇವತ್ತು ದೇವೇಗೌಡರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಒಟ್ಟಾರೆ ಗೌಡರ ಸ್ಪರ್ಧೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ತುಮಕೂರಿನಿಂದ ಸ್ಪರ್ಧಿಸುವ ಸಾಧ್ಯತೆ ಹೆಚ್ಚಿದ್ದು, ಸೋಮವಾರ ನಾಮಪತ್ರ ಸಲ್ಲಿಸುವ ನಿರೀಕ್ಷೆ ಇದೆ. ವಿಡಿಯೋ ಜರ್ನಲಿಸ್ಟ್ ಮಂಜು ಜೊತೆ ಕಿರಣ್ ಆರ್, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.